ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಹಿಂದೂಸ್ತಾನಿಗೆ ಪಾಶ್ಚಾತ್ಯ ಕುಸುರಿಯ ಜಾಕೀರ್ ಜಾದು ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಡೋಲು ವಾದ್ಯದಲ್ಲಿ ಕಿರಿದು, ಚರ್ಮವಾದ್ಯದಲ್ಲಿ ವಿಶಿಷ್ಟತೆಯದು ತಬಲಾ. ಕಾರ್ಯಕ್ರಮನ ಶುರು ಮಾಡೋಕೆ ಮೊದಲು ನಾವು ಒಂದ್ಸಲ ತಬಲಾ ವಾದನನ ನೋಡ್ಕೊಂಡು ಬರೋಣ. ತಬ್ಲಾ ನಾವೆಲ್ಲ ನೋಡಿರುವುದು. ಅದರ ತನಂ ತನಂ ತದಿನಂ ನಾವು ಕೇಳಿದವರು. ತಬಲಾ ಒಂದು ಚರ್ಮವಾದ್ಯವಾಗಿದೆ. ಅದನ್ನು ಪಕ್ಕ ವಾದ್ಯವಾಗಿ ಬಳಸುವುದನ್ನು ನಾವೆಲ್ಲ ಸಾಕಷ್ಟು ಬಾರಿ ನೋಡಿದ್ದೇವೆ. ತಬಲಾವೇ ಮುಖ್ಯ ಸ್ವರವಾಗಿ ಸಂಗೀತ ಕಚೇರಿಗಳು, ನೃತ್ಯ ಪ್ರದರ್ಶನಗಳು ನಡೆದು ಲೋಕಪ್ರಸಿದ್ಧಿ ಪಡೆದುದು ತಬಲಾ ಮಾಂತ್ರಿಕ ಜಾಕೀರ್ ಹುಸೇನ್ ಅವರಿಂದ. ಅವರ ಕೈ ತಬಲಾಗಳ ಮೇಲೆ ಆಡಿದರೆ ಸಾಕು, ನರ್ತಕಿಯರ ಕಾಲುಗಳು ತಾವಾಗಿಯೇ ತದಿಗಿಣ ತೋಮ್ ತದಿಗಿಣ ತಾಮ್ ಎಂದು ಬಳುಕಿ ಬಾಗುತ್ತವೆ. ತಬಲಾವನ್ನು ಪ್ರಪಂಚ ಪ್ರಸಿದ್ಧ ಮಾಡಿದವರು ಜಾಕೀರ್ ಹುಸೇನ್. ತೆಂಕಣ ಏಷ್ಯಾದಲ್ಲಿ ಎಲ್ಲ ಕಡೆ ಬಳಕೆಯಲ್ಲಿದ್ದ ಚರ್ಮವಾದ್ಯ ತಬಲಾ. ಈಗ ಅದು ಜಗತ್ತಿನ ಉದ್ದಗಲಕ್ಕೂ ಚಿರಪರಿಚಿತ. ತಬಲಾವನ್ನು ಜನಪ್ರಿಯ ತಾಳವಾದ್ಯ ಎಂದು ಹೇಳುತ್ತಾರೆ. ಅಂದರೆ ತಾಳಕ್ಕೆ ತಕ್ಕಂತೆ ಧ್ವನಿ ಹೊರಡಿಸುವಲ್ಲಿ ತಬಲಾ ತನ್ನದೇ ವಿಭಿನ್ನತೆಯನ್ನು ಕಾಯ್ದುಕೊಂಡಿದೆ. ಕರ್ನಾಟಕದಲ್ಲಿ ತಬಲಾಗಳು ಹೆಚ್ಚು ವ್ಯಾಪಕವಾದುದು ನಾಟಕ ಕಂಪನಿಗಳಿಂದ. ಭಾರತದಲ್ಲಿ ಹಿಂದೂಸ್ತಾನಿ ಸಂಗೀತ, ಭಜನೆ, ಸೂಫಿ ಗೀತೆ ಇತ್ಯಾದಿಗಳಲ್ಲಿ ಪಕ್ಕವಾದ್ಯವಾಗಿ ತಬಲಾ ಇದ್ದೇ ಇರುತ್ತದೆ. ಇದನ್ನು ಪಕ್ಕವಾದ್ಯವಾಗಿ ಬಳಸುವುದು ಸಾಮಾನ್ಯ. ಆದರೆ ಮುಖ್ಯವಾದ್ಯವಾಗಿ ಬಳಸಿ ಜಗತ್ತನ್ನೇ ಗೆದ್ದವರು ಜಾಕೀರ್ ಹುಸೇನ್. ಹಾಗಾಗಿ ಅವರು ತಬಲಾ ಮಾಂತ್ರಿಕ ಎನಿಸಿದರು. ತಬಲಾ ಎಂಬುವುದು ಅರೇಬಿಕ್ ಶಬ್ದವಾಗಿದ್ದು ಇಂಗ್ಲಿಶಿನ ಡ್ರಮ್ ಮತ್ತು ನಮ್ಮ ಡೋಲು ಶಬ್ದಕ್ಕೆ ಅದು ಸಮಾನವಾಗಿದೆ. ಸಾವಿರದ 1951 ಮಾರ್ಚ್ನಲ್ಲಿ ಹುಟ್ಟಿದ ಜಾಕೀರ್ ಹುಸೇನ್ 2024 ಡಿಸೆಂಬರ್ನಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಹೃದಯ ಸಂಬಂಧಿ ಚಿಕಿತ್ಸೆ ಪಡೆಯುತ್ತಾ ಮರಣಿಸಿದರು. ಉಸ್ತಾದ್ ಅಲ್ಲಾರಕ ಎಂಬವರು ಆ ಕಾಲದಲ್ಲಿ ಪ್ರಖ್ಯಾತ ತಬಲವಾದಕರು. ಅವರ ಮಗನಾಗಿ ಮುಂಬೈಯಲ್ಲಿ ಹುಟ್ಟಿದ ಜಾಕೀರ್ ಹುಸೇನ್ರಿಗೆ ತಬಲಾ ಹುಟ್ಟಿನಿಂದಲೇ ಅಂಟಿ ಬಂದಿದೆ. ಇವರ ಹುಟ್ಟು ಹೆಸರು ಜಾಕೀರ್ ಅಲ್ಲಾರಕ ಕುರೇಶಿ. ಮಾಹಿಮ್ನ ಸಂತ ಮೈಕಲ್ ಶಾಲೆ, ಸೇಂಟ್ ಸೇವಿಯರ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುವಾಗಲೇ ಇತ್ತ ಜಾಕೀರ್ ಹುಸೇನ್ರು ತಬಲಾದಲ್ಲಿ ಉಸ್ತಾದಾಗಿದ್ದರು. ಅಂದರೆ ತಬಲಾ ಪಂಡಿತರು. ಪುಣೆ ಮುಂಬೈ ಹೆದ್ದಾರಿಯಲ್ಲಿ ಹಲವು ಬೌದ್ಧರ ಕಲ್ಲನ್ನು ಕತ್ತರಿಸಿದ ಗುಹೆಗಳಿದೆ. ಅಂಥ ಒಂದು ಬಜೆ ಎನ್ನುವ ಕಲ್ಲು ಗುಹೆಯಲ್ಲಿ ತಬಲಾ ನುಡಿಸುವ ಮತ್ತು ಅದಕ್ಕೆ ಕುಣಿಯುವ ಉಬ್ಬು ಶಿಲ್ಪ ಕೆತ್ತನೆ ಇದೆ. ಅದರ ಮೂಲಕ ಹೇಳುವುದಾದರೆ 2000 ವರ್ಷಗಳಿಂದ ಭಾರತದಲ್ಲಿ ತಬಲಾ ಬಳಕೆಯಲ್ಲಿದೆ. ಆದರೆ ತಬಲಾವನ್ನು ಭಾರತದ್ದೇ ಎಂದು ಹೇಳಿಲ್ಲ, ದಕ್ಷಿಣ ಏಷ್ಯಾ ಮೂಲದ್ದು ಎಂದು ಹೇಳಲಾಗಿದೆ. ಈಗಿರುವ ಆಧಾರದ ಪ್ರಕಾರ
ಬೌದ್ಧ ಧರ್ಮದಂತೆಯೇ ತಬಲಾ ಕೂಡ ತೆಂಕಣ ಏಷ್ಯಾದಲ್ಲಿ ಎಲ್ಲ ಕಡೆ ಸಂಗೀತ ಪರಿಕರವಾಗಿ ಬಳಕೆಗೆ ಬಂದಿರಬೇಕು. ತಬಲಾದಲ್ಲಿ 2 ಮರಿಡೊಳ್ಳುಗಳು ಇರುತ್ತವೆ. ಅದರಲ್ಲಿ ಬಲಗೈಯಲ್ಲಿ ಬಡಿಯುವುದನ್ನು ದಾಯಿನ, ದಾಯಂ, ಸಿದ್ಧ, ಮೂಲ ತಬಲಾ ಎಂದಿತ್ಯಾದಿಯಾಗಿ ಕರೆಯುತ್ತಾರೆ. ತಬಲಾದಲ್ಲಿ ಸ್ವರ ಹೊಂದಾಣಿಕೆ ಮಾಡಲು ಅದರ ಬಿಗಿತವನ್ನು ಹೆಚ್ಚು ಕಡಿಮೆ ಮಾಡುತ್ತಾರೆ. ಸಂಗೀತ ಘರಾನಾಗಳಂತೆ ತಬಲಾ ಘರಾನಾಗಳು ಇದೆ. ದಿಲ್ಲಿ ಘರಾನಾ, ಲಕ್ನೋ ಘರಾನಾ, ಆಗ್ರಾ ಘರಾನಾ, ಫರೂಖಾಬಾದ್ ಘರಾನಾ, ಬನಾರಸ್ ಘರಾನಾ, ಪಟಿಯಾಲ ಘರಾನಗಳು ತಬಲಾ ಘರಾನಗಳು ಎನಿಸಿದೆ. ಈ ಊರುಗಳ ಸಂಬಂಧದೊಡನೆ ತಳುಕು ಹಾಕಿದರೆ ಮುಸ್ಲಿಂ ರಾಜಸತ್ತೆಗಳು ತಬಲಾ ಸಂಗೀತಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಂತೆ ಕಾಣುತ್ತದೆ. ತಬಲಾ ಘರಾನಾಗಳು ದೇಶ ಪ್ರಸಿದ್ಧ. ಅದಕ್ಕೆ ಜಾರ್ಜ್ ರಸದ ಲೋಕ ಪ್ರಸಿದ್ಧಿ ತಂದುಕೊಟ್ಟವರೇ ಜಾಕಿರ್ ಹುಸೇನ್. ಭಾರತದ ಪ್ರಸಿದ್ಧ ತಬಲಾ ವಾದಕರಲ್ಲಿ ಹಿಂದೂಗಳು ಸಹ ಇದ್ದಾರೆ. ಜಾಕಿರ್ ಹುಸೇನ್, ಉಸ್ತಾದ್ ಅಲ್ಲಾರಖ, ತ್ರಿಲೋಕ್ ಗುರ್ತು, ಬಿಕ್ರಮ್ ಘೋಷ್, ತೌಫಿಕ್ ಕುರೇಶಿ, ಫಜಲ್ ಕುರೇಶಿ, ವಿಜಯ್ ಘಾಟಿ, ತಲ್ವೀನ್ ಸಿಂಗ್ ಮುಂಚೂಣಿಯಲ್ಲಿರುವ ಹೆಸರುಗಳು. ಇವರಲ್ಲಿ ಜಾಕಿರ್ ಹುಸೇನ್ರನ್ನು ಬರೇ ತಬಲಾ ಮಾಂತ್ರಿಕ ಎನ್ನದೆ ಸಂಗೀತಗಾರ ಎಂದು ಹೇಳುತ್ತಾರೆ. ಭಾರತೀಯ ಸಂಗೀತದೊಂದಿಗೆ ಪಾಶ್ಚಾತ್ಯ ಸಂಗೀತ ಮಿಳಿತ, ಸಿನಿಮಾ ಸಂಗೀತ, ತಬಲಾ ಮುಂದಿಟ್ಟು ಸಂಗೀತ ಕಚೇರಿ, ತಬಲಾದಿಂದಲೇ ನೃತ್ಯ ಪ್ರದರ್ಶನ, ಹಲವು ತಬಲಾಗಳನ್ನು ಏಕಕಾಲದಲ್ಲಿ ಬಾರಿಸುವುದು ಎಂದು ಮರೆಯಾದ ಜಾಕಿರ್ ಹುಸೇನ್ರದು ಎದುರಿಲ್ಲದ ಪ್ರತಿಭೆ ಎಂಬುವುದರಲ್ಲಿ 2 ಮಾತಿಲ್ಲ. 7ರ ಪ್ರಾಯದಲ್ಲಿ ಮೊದಲ ಪ್ರದರ್ಶನ ನೀಡಿದ ಜಾಕಿರ್ 12ರ ಪ್ರಾಯದಲ್ಲಿ ಸಂಗೀತ ಕಚೇರಿ ನಡೆಸಿ ಮಿಂಚತೊಡಗಿದರು. ರವಿಶಂಕರ್, ಆಲಿ ಅಕ್ಬರ್ ಖಾನ್, ಶಿವಕುಮಾರ್ ಶರ್ಮಾ ಮೊದಲಾದವರೊಡನೆ ಆರಂಭದಲ್ಲಿ ಸೇರಿ ಕಚೇರಿ ಕೊಟ್ಟರು. 1973ರಲ್ಲಿ ಜಾಕಿರ್ ಹುಸೇನ್ ಪ್ರಾಜೆಕ್ಟ್ ಶಕ್ತಿ ಎಂಬುವುದನ್ನು ಆರಂಭಿಸಿದರು. ಪಾಶ್ಚಾತ್ಯ ಸಂಗೀತವನ್ನು ಭಾರತೀಯ ಸಂಗೀತದೊಂದಿಗೆ ಬೆರೆಸಿ ಜನಪ್ರಿಯತೆಯ ಉತ್ತುಂಗಕ್ಕೇರಿದವರು ಅವರು. ಆಗ ಜಾಕಿರ್ ಹುಸೇನ್ ಜೊತೆಗೆ ಬ್ರಿಟನ್ನಿನ ಗಿಟಾರ್ ವಾದಕ ಜಾನ್ ಮ್ಯಾಕ್ಲಾಗ್ಲಿನ್, ಪಿಟೀಲು ವಾದಕ ಎಲ್ ಶಂಕರ್, ಲಯವಾದ್ಯಗಾರ ವಿಕ್ಕುಂ ವಿನಾಯಕಂ ಎಂದು ತಂಡವು ಜಗತ್ತಿನ ಗಮನವನ್ನು ಸೆಳೆಯಿತು. ತಬಲಾವೇ ಸಂಗೀತ ಸುದೆ ಎಂಬ ಖ್ಯಾತಿ ಈ ತಂಡದ್ದಾಯಿತು. ತಬಲಾ ಕೂಡ ಡೋಲುವಾದ್ಯವೇ ಆಗಿದೆ. ಡೋಲುವಾದ್ಯವೆಂದರೆ ಮರ ಇಲ್ಲವೇ ತಾಮ್ರದ ಕೊಡ ಇಲ್ಲವೇ ಪೀಪಾಯಿಗಳಿಗೆ ಚರ್ಮವನ್ನು ಹದ ಮಾಡಿ ಹೊದಿಸಿ ಚರ್ಮದ ದಾರದಿಂದ ಬಿಗಿ ಮಾಡುವುದಾಗಿದೆ.
ಡೋಲು ಮದ್ದಳೆಗಳು ಇಕ್ಕಡೆ ಚರ್ಮದ ಬಡಿಮುಚ್ಚಳ ಹೊಂದಿದ್ದರೆ ತಬಲಾವು ಒಂದು ಕಡೆ ಚರ್ಮದ ಬಡಿಮುಚ್ಚಳ ಹೊಂದಿರುತ್ತದೆ. ಉಳಿದಂತೆ ಒಂದು ಸಣ್ಣ ಬಾಯಿಯಲ್ಲದ ಕೊಡದ ಮಾದರಿಯ ಡೋಲು ದೇಹವನ್ನು ಹೊಂದಿರುತ್ತದೆ. ಇದಕ್ಕೆ ಚರ್ಮ ಹದ ಮಾಡುವುದು, ಹೊದಿಸುವುದು, ಬಿಗಿಯುವುದು ಎಲ್ಲವೂ ಕ್ರಮ ಪ್ರಕಾರ ಆಗಬೇಕು. ಈಗೆಲ್ಲ ಚರ್ಮದ ಬದಲು ಸಿಂಥೆಟಿಕ್ ಬದಲಿ ಚರ್ಮವನ್ನು ಬಳಸುವುದು ವ್ಯಾಪಕವಾಗಿದೆ. ಭಾರತದ ಸಾಂಸ್ಕೃತಿಕ ರಾಯಭಾರಿ ಎಂದು 70ರ ದಶಕದಲ್ಲಿ ಜಾಕಿರ್ ಹುಸೇನ್ ಪ್ರಸಿದ್ಧರಾದರು. ಅದಕ್ಕೆ ಕಾರಣ ಪಾಶ್ಚಾತ್ಯ ಸೆಲ್ಲಿಸ್ಟ್ ಯೋಯೋಮ, ಜಾಝ್ ಸಂಗೀತದ ಚಾರ್ಲ್ಸ್ ಲಾಯ್ಡ್, ಕೈವೀಣೆಯ ಬೆಕಪ್ಲೆಕ್, ಬೇಸ್ ವಾದ್ಯದ ಎಡ್ಗರ್ ಮೇಯರ್, ಲಯವಾದ್ಯದ ಮಿಕ್ಕಿ ಹಾರ್ಟ್, ಬೀಟಲ್ಸ್ನ ಜಾರ್ಜ್ ಹ್ಯಾರಿಸನ್ ಇವರುಗಳೊಡನೆ ಸೇರಿ ಜಾಕಿರ್ ಹುಸೇನ್ ಮಾಡಿದ ಸಂಗೀತ ಪ್ರಯೋಗಗಳು ಭಾರತದ ಸಂಗೀತವನ್ನು ಇಡೀ ಜಗತ್ತು ಗಮನಿಸುವಂತೆ ಮಾಡಿತು. ಜಾಕಿರ್ ಹುಸೇನ್ ಒಂದಕ್ಕೆ ಅಂಟಿಕೊಂಡವರಲ್ಲ. 80ರ ದಶಕದಲ್ಲಿ ಬ್ರೂಕ್ ಬ್ಯಾಂಡ್ ಚಹದ ಜಾಹೀರಾತಿಗೆ ಸಂಗೀತ ನೀಡಿ ತಾನೇ ಅಭಿನಯಿಸಿದ್ದರು. उस्ताद नजर की उस्ताद पहचान, हजारों में एक चाय, ताजमहल, क्या रंग क्या महक। वाह उस्ताद। अरे हुजूर वाह ताज बोलिए। वाह ताज। ಹಿಂದಿ, ಇಂಗ್ಲಿಷ್ ಎಂದು ಹಲವು ಚಿತ್ರಗಳಿಗೂ ಸಂಗೀತ ನೀಡಿದ ಜಾಕಿರ್ ಹುಸೇನ್ ಅದರಲ್ಲಿ ತನ್ನದೇ ಛಾಪು ಮೂಡಿಸಿದ್ದರು. ಅದೇ ರೀತಿ ಸಂಗೀತ ಅಕಾಡೆಮಿಯಿಂದ ಹಿಡಿದು ಸಂಗೀತ ಲೋಕದ ಹಲವು ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿವೆ. ಪದ್ಮ ಪುರಸ್ಕಾರಗಳಾದ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಮೂರನ್ನು 10 ವರ್ಷಗಳ ಅಂತರದಲ್ಲಿ ಪಡೆದ ವಿಶೇಷತೆಯು ಜಾಕಿರ್ ಹುಸೇನ್ರದಾಗಿದೆ. ಸಂಗೀತ ಲೋಕದಲ್ಲಿ ಅವರದೇ ವಿಶಿಷ್ಟ ಎಂಬುವುದಕ್ಕೆ ಅವರೇ ಸಾಟಿಯಾಗಿದ್ದರು. ದಕ್ಷಿಣ ಏಷ್ಯಾದ ಪಕ್ಕವಾದ್ಯ ಎಂದಿದ್ದ ತಬಲಾವನ್ನು ಪ್ರಪಂಚ ಮಟ್ಟದಲ್ಲಿ ಪ್ರಮುಖ ಸಂಗೀತ ಕಚೇರಿ ವಾದ್ಯವಾಗಿಸಿ ಗೆದ್ದವರು ತಬಲಾ ಮಾಂತ್ರಿಕ. ಅವರು ಸರ್ವ ಸಂಗೀತ ಸೇರಿಸಿ ನಾದದಡುಗೆ ಮಾಡಿದವರು ಎಂದು ಹೇಳುತ್ತಾ ಇಂದಿನ ಹಿಂದೂಸ್ತಾನಿ ಪಾಶ್ಚಾತ್ಯ ಕುಸುರಿಯ ಜಾಕಿರ್ ಜಾದು ವಿಶೇಷ ಕಾರ್ಯಕ್ರಮದಿಂದ ವಿರಮಿಸೋಣ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.